ನಮಸ್ಕಾರ. ಸ್ವಾದ ಸರೋವರಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಒಂದು ಆರೋಗ್ಯಕರವಾದ ಸೌತ್ ಇಂಡಿಯನ್ ಲಂಚ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮಾಡ್ತಿರೋ ಐಟಮ್ಸ್ ಏನಂದರೆ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಹೀರೆಕಾಯಿ ಅವರೆಕಾಯಿ ಹಾಕಿ ಹುಳಿ ಮಾಡೋದು. ಈ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ಈಗ ನುಗ್ಗೆ ಸೊಪ್ಪಿನ ಸೀಸನ್ ಚೆನ್ನಾಗಿದೆ ನೋಡಿ, ಒಳ್ಳೆ ಫ್ರೆಶ್ ನುಗ್ಗೆ ಸೊಪ್ಪು ಸಿಗುತ್ತೆ. ಈ ಸೀಸನ್ ಒಳಗೆ ನಾನು ಔಟ್ ಆಫ್ ಸೀಸನ್ ಹೋಗೋ ಟೈಮಿಗೆ ಉಳಿಸ್ಕೊಳ್ಳೋಣ ಅಂತ ಹೇಳಿ ನುಗ್ಗೆ ಸೊಪ್ಪು ತೊಗೊಂಡು ಅದನ್ನು ಬಿಡಿಸ್ಕೊಂಡು ಹೀಗೆ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆರಿದೆ ನೋಡಿ, ಇದೆಲ್ಲ ಫುಲ್ ಡ್ರೈ ಆಗಿದೆ. ಇದು ಆಲ್ ರೌಂಡ್ ದ ಇಯರ್ ನಾವು ವರ್ಷ ಪೂರ್ತಿ ಉಪಯೋಗಿಸ್ಬೋದು. ನುಗ್ಗೆ ಸೊಪ್ಪಿನ ಗುಣಗಳು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ರಾದರ್, ಯಾಕಂದರೆ ಅದು ಎನಿಮಿಕ್ ಇರೋರಿಗೆ, ರಕ್ತಹೀನತೆಗೆ ಬಹಳ ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ನಾನೀಗ ನುಗ್ಗೆ ಸೊಪ್ಪಿನ ಪಲ್ಯನ ಒಣಗಿಸ್ಕೊಂಡು ಇಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಒಂದು 20 ಮಿನಿಟ್ಸ್ ನೆನೆಸಿದ್ದೀನಿ. ನೆನೆಸಿದ ಮೇಲೆ ಇದು ಫ್ರೆಶ್ ಆದಂಗೆ ಮೆತ್ತಗಾಗಿದೆ. ಈಗ ಇದನ್ನು ಪಲ್ಯ ಮಾಡೋಣ. ನುಗ್ಗೆ ಸೊಪ್ಪು ಪಲ್ಯ ಮಾಡೋಕ್ಕೆ ಮೊದಲು ನಾವು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಎಣ್ಣೆ ಕಾದಿದೆ, ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ನಂದು ಅರ್ಧ ಟೀ ಸ್ಪೂನ್, ಅದಕ್ಕೆ 2 ಸಲ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದು ಜಾಸ್ತಿ ಖಾರ ಇರಲ್ಲ, ಅದನ್ನು ಹಾಕೋತಾ ಇದ್ದೀನಿ. 1 ಚಿಟಕಿ ಅರಿಶಿನ, ಇದಿಷ್ಟು ಹಾಕ್ಕೊಂಡು ಒಂದ್ಸಲ ಬಾಡಿಸ್ಬಿಟ್ಟು ಆಮೇಲೆ ನುಗ್ಗೆ ಸೊಪ್ಪನ್ನ ಹಾಕೊಂಡ್ಬಿಡು. ನುಗ್ಗೆ ಸೊಪ್ಪು ಬೆಂದಿದೆ. ಒಗ್ಗರಣೆ ಹಾಕಿದ್ಮೇಲೆ ನುಗ್ಗೆ ಸೊಪ್ಪು ಹಾಕಿದ್ರೆ ನುಗ್ಗೆ ಸೊಪ್ಪು ನೆನೆಸಿದ ಸ್ವಲ್ಪ ನೀರು ಇಟ್ಕೊಂಡಿದ್ದೆ. ಆ ನೆನೆಸಿದ್ನೆಲ್ಲ ಒಣಗಿದ್ದನ್ನು ಆ ನೆನೆಸಿದ ನೀರನ್ನೇ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇವಾಗ ಇದು ನುಗ್ಗೆ ಸೊಪ್ಪು ಬೆಂದಿದೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇವತ್ತು ನಾನು ಹೇಳಿದ ಮೆನು ಅವರೆಕಾಯಿ ಹೀರೆಕಾಯಿ ಸಾರು ಹುಳಿ ಅಂತ ಹೇಳಿ. ಸೊ ಅವರೆಕಾಯಿ ಬೇಳೆ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು, ಬೇಯಿಸ್ಕೊಂಡಿದ್ದು ಕುಕ್ಕರ್ಗೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ. ನೀವು ಬರೀ ಬೇಳೆನೂ ಹಾಕ್ಬೋದು. ಇವತ್ತು ನಾನು ಅವರೆಕಾಯಿ ಇದ್ದಿದ್ದರಿಂದ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ತೆಂಗಿನ ತುರಿ. ತೆಂಗಿನಕಾಯಲ್ಲಿ ಚಿಕ್ಕ ಇದಿದೆಯಲ್ಲ, ಚಿಕ್ಕ ಮೂಡಿ ಇದೆಯಲ್ಲ, ಚಿಕ್ಕ ಹೋಳು ಮೋಡಿ ಅಂತೀವಿ ನಾವು ತಮಿಳಲ್ಲಿ, ಅದಕ್ಕೆ ಮೋಡಿ ಅಂತ ಬಂತು. ಚಿಕ್ಕ ಹೋಳಿದೆಯಲ್ಲ, ಚಿಕ್ಕ ಹೋಳಿನ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದೊಂದು 2 ನಿಮಿಷ ಬಾಡಿಸೋಣ. ತೆಂಗಿನಕಾಯಿ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳಿ. ಇದ್ರ ಜೊತೆಗೆ ತೆಂಗಿನಕಾಯಿ ಎಲ್ಲ ಬೆಂದಿದೆ. ಇವಾಗ ಇಂಗು, ಗಟ್ಟಿ ಇಂಗನ್ನ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ಒಂದು 2 ನಿಮಿಷ ಬಾಡಿಸ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ. ವೀಕ್ಷಕರೇ ನೋಡಿ, ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಆಗಿದೆ. ಎಷ್ಟು ಉದುದ್ರಾಗಿದೆ ನೋಡಿ. ಇನ್ನು ಸ್ವಲ್ಪ ಆರಿದ್ರೆ ಇನ್ನೂ ಪೂರ್ತಿ ಉದುರಾಗುತ್ತೆ. ಈ ನುಗ್ಗೆಕಾಯಿ ಸೊಪ್ಪಿನ ಪಲ್ಯನ ನಾನಿಲ್ಲಿ ಬೇಳೆ ಹಾಕ್ಕೊಂಡು ಅವರೆಕಾಯಿ ಹಾಕ್ಕೊಂಡು ಮಾಡಿದ್ದೀನಿ. ಏನೂ ಇಲ್ಲದೆ ಬರೀ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಬೋದು. ಒಗ್ಗರಣೆ ಹಾಕೊಂಡ್ಬಿಟ್ಟು ನುಗ್ಗೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಬಾಡಿಸ್ಬಿಟ್ಟು ಅದೆಲ್ಲ ಉದುದ್ರಾಗಿ ಡ್ರೈ ಆದಮೇಲೆ ಅದಕ್ಕೆ ಒಂಚೂರು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ ಮತ್ತು ಹಿಂಗೆ ಹಾಕ್ಬಿಟ್ರೆ ಅದು ಫಸ್ಟ್ ಕ್ಲಾಸ್ ಆಗುತ್ತೆ. ನುಗ್ಗೆಕಾಯಿ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ಎಲ್ಲರೂ ಮನೆಯಲ್ಲಿ ಖಂಡಿತ ಇದನ್ನು ಟ್ರೈ ಮಾಡಬೇಕು ಅಂತ ನಾನಂತೂ ಹೇಳ್ತೀನಪ್ಪ. ಈಗ ನೆಕ್ಸ್ಟು ಹುಳಿ ಮಾಡೋಣ. ಒಂದು ಸಿಂಪಲ್ ಆಗಿ ಒಂದು ಹುಳಿ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಮತ್ತು ಅವರೆಕಾಯಿ ಮಾಡಿರುವ ಹುಳಿ. ನಾನು ಬೇಳೆ ತರಕಾರಿಗಳ ಮಿಶ್ರಣ ಕುದಿಯೋಕ್ಕಿಟ್ಟಿದ್ದೀನಿ. ನಾವೊಂದು ಅರ್ಧ ಪಾವು ಬೇಳೆ ತೊಗೊಂಡಿದ್ದೀನಿ ಮತ್ತು 2 ದೊಡ್ಡ ದೊಡ್ಡ ಹೀರೆಕಾಯಿ, ಒಂದು ಅರ್ಧ ಪಾವಷ್ಟು ಫ್ರೆಶ್ ಅವರೆಕಾಯಿ ಮತ್ತು 3 ಟೊಮೆಟೊ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡು ಇವಾಗ ಕುದಿಯೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ತೀನಿ. ಬೇಳೆ ತರಕಾರಿಗಳ ಮಿಶ್ರಣ
ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು 5 ಎಸಳು ಕರಿಬೇವು ತೊಗೊಂಡಿದ್ದೆ, ಅದನ್ನು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪೀಸಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ನಮ್ಮಲ್ಲಿ ಸ್ವಲ್ಪ ಬೆಲ್ಲ ಹಾಕೋ ಅಭ್ಯಾಸ ಇದೆ. ಬೆಲ್ಲ ಇಷ್ಟಪಡೋರು ಹುಳಿನಲ್ಲಿ ಬೆಲ್ಲ ಹಾಕ್ಕೊಳ್ಳಿ, ಇರಲಾರ್ದವರು ಇದನ್ನು ಸ್ಕಿಪ್ ಮಾಡ್ಬೋದು, ಮ್ಯಾಂಡೇಟ್ರಿ ಅಂತ ಏನೂ ಇಲ್ಲ. ಬೆಲ್ಲ ಒಂದು ಸ್ವಲ್ಪ ಕರಗಲಿ. ಬೆಲ್ಲ ಕರಗಿದೆ. ಇವಾಗ ನಾವೊಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಸೈಜ್ ಹುಣಸೆಹಣ್ಣು ತೊಗೊಂಡಿದ್ದೆ, ಅದನ್ನು ನೆನೆಸ್ಕೊಂಡು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣು ರಸನ ಸೇರಿಸೋಣ. ಈಗ ಹುಣಸೆಹಣ್ಣು ಜೊತೆಗೂ ಕುದ್ದಿದೆ ಚೆನ್ನಾಗಿ. ಸೊ ಹುಣಸೆಹಣ್ಣು ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಉಪ್ಪು ಒಂದು ಸ್ವಲ್ಪ ಕರಗಲಿ. ಇದಾದಮೇಲೆ ನಾನಿವಾಗ ಸಾಂಬಾರು ಪುಡಿ ಹಾಕೋತೀನಿ, ಹುಳಿ ಪುಡಿ ಹಾಕೋತೀನಿ. ಈ ಹುಳಿ ಪುಡಿ ಹೇಗೆ ಮಾಡೋದು ಅಂತ ನಾವು ಆಲ್ರೆಡಿ ತೋರಿಸಿದ್ದೀವಿ, ಅದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಮತ್ತು ಇಲ್ಲಿ ಇವತ್ತು ನಾನು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ. ಬೇಳೆ ಇಲ್ಲದೆ ಬರೀ ತರಕಾರಿ ಇಟ್ಕೊಂಡು ಹೇಗೆ ಸಾಂಬಾರು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಸಾಂಬಾರು ಪ್ರೀಮಿಕ್ಸ್ ಪೌಡರ್ ಅಂತ, ಅದರದ್ದು ಲಿಂಕ್ ಹಾಕ್ತೀನಿ. ಸೊ ನೀವು ಬೇಳೆ ಇಲ್ಲದೇನೂ ಸಾಂಬಾರು ಮಾಡ್ಬೋದು, ಬೇಳೆ ಹಾಕಿನೂ ಸಾಂಬಾರು ಮಾಡ್ಬೋದು. ಈಗ ಇದು ಕುದೀತಾ ಇದೆ. ಇವಾಗ 2 ಸ್ಪೂನಷ್ಟು ಹುಳಿ ಪುಡಿ ಹಾಕೋತಾ ಇದ್ದೀನಿ. ನಾನು ಹುಳಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ನಿಮಗೆ ತೋರಿಸಿದ್ದೀನಲ್ಲ ಅದೇ ಹುಳಿ ಪುಡಿ. ಸ್ವಲ್ಪ ಚೆನ್ನಾಗಿ ಇವಾಗ ಕುದೀಲಿ. ಹುಳಿ ಪುಡಿ ಹಾಕಿದ್ಮೇಲೂ ಚೆನ್ನಾಗಿ ಕುದಿದೆ. ಇವಾಗ ನಾನೊಂದು ಸ್ವಲ್ಪ ಇಂಗು ಸೇರಿಸ್ತೀನಿ. ಇಂಗು ಇಸ್ ಕಿಂಗ್ ಅಂತ ಯಾವಾಗಲೂ ಹೇಳ್ತಾರಲ್ಲ, ಇಂಥ ನಮ್ಮ ಅಡುಗೆಗಳಿಗೆ ಇಂಗಿದ್ರೇ ರುಚಿ. ಯಾಕಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ವಲ್ಲ, ನಮಗೆ ಪ್ರಾಧಾನ್ಯವಾಗಿ ಅದ್ರ ಘಮ ಬರೋದು, ಅದ್ರ ಸುವಾಸನೆ ಬರೋದು ಅಡುಗೆನಲ್ಲಿ ನಮಗೆ ಇಂಗಿಂದ. ಸೊ ನಾವು ಗಟ್ಟಿ ಇಂಗನ್ನ ಒಂದು ಸ್ವಲ್ಪ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ 1-2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಹೀರೆಕಾಯಿ ಅವರೆಕಾಯಿ ಹುಳಿ ರೆಡಿ. ಎಷ್ಟೋ ಜನ ಹುಳಿನ ಎಲ್ಲ ಆವಾಗಿಂದ ಆವಾಗ ಹುರ್ಕೊಂಡು ಅದನ್ನು ರುಬ್ಕೊಂಡು ಮಾಡ್ತಾರೆ, ಹಾಗೂ ಮಾಡ್ಬೋದು, ಅದು ಟ್ರೆಡಿಷ್ನಲ್ ವೇ. ಬಟ್ ಇದು ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗೋರು, ಕೆಲಸಕ್ಕೆ ಹೋಗೋರಿಗೆ, ಮತ್ತು ಮಕ್ಕಳು ಸ್ಕೂಲ್ ಡಬ್ಬಿಗೆ ಕಳಿಸೋರಿಗೆ ಸಮಯದ ಉಳಿತಾಯ ಆಗಲಿ ಅಂತ ನಾವು ರೆಡಿಮೇಡು ಹುಳಿ ಪುಡಿ ಮತ್ತು ರೆಡಿಮೇಡ್ ಪ್ರೀಮಿಕ್ಸ್ ಸಾಂಬಾರು ಪುಡಿ 2 ಮಾಡಿ ತೋರಿಸಿದ್ದೀವಿ. ದಯವಿಟ್ಟು ಆ ಲಿಂಕ್ನ ನೀವು ನೋಡಿ. ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ, ಬರೀ ಸಾಸಿವೆ ಒಗ್ಗರಣೆ. ಒಂದು ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಅದನ್ನು ಹಾಕ್ಬಿಡೋಣ. ಹಾಕ್ಬಿಟ್ಟು 1 ನಿಮಿಷ ಕುದಿಸೋ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲರ ಮನೆಯಲ್ಲೂ ಎಲ್ಲ ಸಮಯದಲ್ಲೂ ಇರೋದಿಲ್ಲ. ಸೊ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಒಂದು ಸ್ವಲ್ಪ ಹಾಕ್ಬಿಡೋಣ. ಇವಾಗ ನನ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದಕ್ಕೆ ಹಾಕಿ ಅದನ್ನು 1 ನಿಮಿಷ ಕುದಿಸ್ಬಿಟ್ರೆ ನಮ್ಮ ಹೀರೆಕಾಯಿ ಅವರೆಕಾಯಿ ಸಾಂಬಾರ್ ಅಥವಾ ಹುಳಿ ರೆಡಿ. ಸೊ ವೀಕ್ಷಕರೇ, ಇದು ಸುಲಭವಾಗಿ ಮಾಡ್ಕೋಬೋದು, ಪ್ರೋಟೀನ್ ಭರಿತವಾಗಿದೆ ಇದು. ಸೊ ಮನೇಲಿ ಎಲ್ಲರೂ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಆರೋಗ್ಯಕರವಾದ ಸಿಂಪಲ್ ಆದ ಮನೆ ಊಟ ರೆಡಿ. ಅನ್ನ, ಅದರ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಅವರೆಕಾಯಿ ಮತ್ತು ಹೀರೆಕಾಯಿ, ಟೊಮೆಟೊ ಮತ್ತು ಬೇಳೆ ಹಾಕಿರೋ ಹುಳಿ. ಬೇಳೆ ಹಾಕಿರೋದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಳೆ ಇಲ್ಲದೇನೂ ಮಾಡ್ಬೋದು ಹುಳಿ, ಅದಕ್ಕೋಸ್ಕರ ಹೇಳಿದ್ದು. ಮತ್ತು ಈ ಕಡೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಬೇಳೆ ಅವರೆಕಾಯಿ ಹಾಕಿರೋ ಸೊಪ್ಪಿನ ಪಲ್ಯ, ಮತ್ತು ಬಾಡಿಸ್ಕೊಳ್ಳೋಕ್ಕೆ 2 ಅರಳು ಸಂಡಿಗೆ, 1 ಉಪ್ಪು ಮೆಣಸಿನ್ಕಾಯಿ ಮತ್ತು 1 ಬಟ್ಲು ಮೊಸರು. ಇಷ್ಟು ತಿಂದರೆ ಫಸ್ಟ್ ಕ್ಲಾಸಾಗಿರುತ್ತೆ, ಹೊಟ್ಟೆಗೂ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು, ಎಲ್ಲ ಭಗವಂತನಿಗೆ ಪ್ರೀತಿಯಾಗತ್ತೆ. ಖಂಡಿತ ಎಲ್ಲರೂ ಮನೇಲಿ ಇದನ್ನು ಮಾಡಿಕೊಂಡು ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನಮಗೆ ಹೇಳಿ. ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.